ಹಲೋ, ಇದು ಒಂದು ಕಾಲ್ಪನಿಕ ಕತೆ. ಆದರೆ ನಮಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅನ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗೆ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ ಸಹಾಯ ಮಾಡಿದ್ರು, ಆ ಎಲ್ಲ ತುಣುಗಳನ್ನು ಇಟ್ಕೊಂಡು ನಮ್ಗೆ ಬಂದಂತ ಒಂದು ಕಾಲ್ಪನಿಕ ಕಥೆನ ಕೂರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದ್ರಲ್ಲಿ ಆಕ್ಚುಲಿ 3 ಜನದ ಹೆಸರಿದೆ ಅಲ್ಲಿ. ರಾಜ ಅನ್ನೋನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾರದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂತದ್ದು ಸೀನು. ಆಮೇಲೆ ಸಿಂಧು ಅನ್ನೋದು ಸಿಂಧುಜ ಅಂತ. ಸೊ ಅದನ್ನ ಸೇರಿಸಿ ನಾವು ಇದಕ್ಕೆ ಹೆಸರು ಟೈಟ್ಲ್ ಮಾಡಿರೋದು. ಆ ಥರ ರಾಜ ದೇವ ಸಿಂಧು ಅಂತ ಒಂದು ಹೊಸ ಇದು ಕಾಲ್ಪನಿಕ ಕತೆ. ಬಟ್ ಈಗ ಇದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಏನೋ ಹೇಳ್ತಾ ಇದ್ರು, ಏನಾದ್ರು ಚಿಕ್ಕ ಕಲಾಡಿ ಮಾಡ್ತಿದ್ರೆ ಅಜ್ಜಿ ದೇವ್ರದ್ದು ಇದ್ದವ್ರು ಅವ್ರು ಹೇಳ್ತಾ ಬೈತಿರ್ತಾರೆ, ಮನುಷ್ಯ ಜನ್ಮ ಬಂದಿದೆ ಕಣೋ, ಏನಾದ್ರು ಒಳ್ಳೇದ್ ಮಾಡೋ, ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡ್ಕೋ, 7 ಜನ್ಮ ಆದ್ಮೇಲೆ ನೀವು ಮನುಷ್ಯ ಜನ್ಮ ಬರೋದು ಅಂತ ಬೈತಾ ಇದ್ರು. ಸೊ ಅವಾಗ ನಾವೊಂದು ಥಾಟ್ ಬಂದಿತ್ತಾಗಂತ. ಅಂದ್ರೆ ಹಿಂದೆ 7 ದಿನದ ಹಿಂದೆ ನಾನು ಏನಾಗಿರ್ಬೋದು ಯಾರಿಗೂ ಗೊತ್ತು. ಈಗ ನಮಗೆಲ್ಲ ಒಂದೆಲ್ಲ ಕಲ್ಪನೆ ಸೈನಿಕ ಆಗಿರ್ತಿದ್ದ ಹೇಗಿರ್ತಿದ್ದ ಅಂತ. ಸೊ ಆ ಒಂದು ತುಣುಕನ್ನು ಇಟ್ಕೊಂಡು ನಮ್ಗೆ ಯಾವ ರೀತಿ ಇರ್ಬೋದು, ಅಲ್ಲಿನ ಅಂಶಗಳು ಮತ್ತೆ ನಮಗೆ ರಿಪೀಟ್ ಆಗುತ್ತಾ, ಅಲ್ಲಿ ರಾಜ ಡೆಲಿವರಿ ಬಾಯ್ ಆಗುವಂತ ಸನ್ನಿವೇಶ, ಅಲ್ಲಿ ಒಳ್ಳೆ ನಮ್ಗೆ ಕೆಟ್ಟನಾಗಿರ್ತಾನ, ಇಲ್ಲಿ ಇದ್ದವನು ಹೇಗಿರ್ತಾನೆ. ಸೊ ಇವೆಲ್ಲ ಒಂದು ಅಂಶ ಇಟ್ಕೊಂಡು ಒಂದು ಮಾಡಿರುವಂತ ಕತೆ. ಇನ್ನೊಂದು ಇದಕ್ಕೆ ಒಂದು ಹೇಳ್ಬೇಕು ಅಂದ್ರೆ, ಈಗ ನಾವು ಪ್ರಚಲಿತವಾಗಿ ನಡೆಯುವಂತಹ ವಿಷಯಗಳನ್ನ ಸಹಿತ ನಾವು ಅದನ್ನ ಟಚ್ ಮಾಡಿದ್ವಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಒಬ್ಬ ಫ್ಯಾನ್ ಬೇರೆ ಇರೋ ಫ್ಯಾನ್ ನೋಡಿದ್ರು ಸಹಿತ ಚೆನ್ನಾಗಿದೆ, ಅವ್ರಿಗೆ ಬೇರೆಯವ್ರಿಗೆ ಹೇಳ್ಬೇಕಿಲ್ಲ, ಇದು ನಮ್ಮ ಇರೋ ಒಬ್ಬದು ಇನ್ಫಾರ್ಮೇಶನ್ ಅದರಲ್ಲೊಂದು ತುಣುಕಿದೆ, ನೋಡ್ಬೇಕು ಬನ್ನಿ ಅನ್ನೋ ತರ ಒಂದು ಸ್ಟೋರಿ ಮಾಡಿರೋದು ಇದು. ಕತೆ ಅವ್ರಿಗೆ ಹೇಳಿದ್ರು ಪೌರಾಣಿಕ ಮಾಡೋಣ ಬಿಡಿ ಸರ್, ನನಗೆ ಖುಷಿ, ಒಂದು ಹೊಸ ಡಿಫ್ರೆಂಟ್ ಜಾನರ್ ಆಗಿರುತ್ತೆ ಮಾಡೋಣ ಅಂದ್ರು. ನಾವು ಸ್ವಲ್ಪ ಆಗಿನ ಕಾಲದವರಾಗಿದ್ದು ನಾವು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ ಈಗ ಆ ಪೌರಾಣಿಕ ಪಾತ್ರಗಳು ನೋಡಿ ನಾವು ಬೆಳೆದಂಥವ್ರು. ಕಾರ್ಪೊರೇಟ್ ನಾನು ವರ್ಕ್ ಮಾಡಿದ ಕಾರ್ಪೊರೇಟ್ ಅಲ್ಲಿ ಆನ್ಯುವಲ್ ಡೇ ಮಾಡಿದ್ರೆ ಅಲ್ಲಿ ನೀವು ನೋಡ ಸಿಗೋದು ಈ ಫ್ಯಾಷನ್ ಶೋಸ್ ಡ್ಯಾನ್ಸ್ ಎಲ್ಲ ಇರುತ್ತೆ. ಆ ಈ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ನಾನು ಒಬ್ಬರು ವಾಹನ ಏಕಪಾತ್ರ ಅಭಿನಯ ಮಾಡಿ ಎಲ್ಲರಿಗೂ ಮೆಚ್ಚುಗೆ ಪಡೆದ ನಾನು. ಸೊ ಅವ್ರಿಗೆ ಒಂಥರ ಆಡಿಯನ್ಸ್ ಬೇರೆ ಕಂಟ್ರಿಯಿಂದ ಬಂದವರೆಲ್ಲ ಅರ್ಥ ಆಗಿಲ್ಲದೆ ಹೋದ್ರು ಆ ಡೈಲಾಗ್ಸ್ ಬಂದು ಅಪ್ರಿಷಿಯೇಟ್ ಮಾಡಿದ್ರು, ಗೆಟಪ್ ಹಾಕೊಂಡು ಮಾಡುವಂಥದ್ದು. ಸೊ ಅದೊಂದು ನನಗೆ ಪೌರಾಣಿಕ ಅಂದ್ರೆ ತುಂಬಾ ಅದನ್ನು ಹತ್ತಿರವಾದ ಸಬ್ಜೆಕ್ಟ್. ಸೊ ಹಾಗಾಗಿ ತುಂಬಾ ಉತ್ಸುಕತೆಯಿಂದ ಅದನ್ನ ಸ್ಟೋರಿ ಒಪ್ಪಿಕೊಂಡು ಅದು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ರಾಜ ದೇವ ಸಿಂಧು. ಸೊ ಡೈರೆಕ್ಟರ್ ಸರ್ ಈ ಕತೆ ಹೇಳ್ಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀ ಕೃಷ್ಣದೇವರಾಯ ಒಬ್ಬರ ಕತೆ. ಸೊ ಅವರು ಹೆಸರು ಹೇಳಿದ್ರೆ ಗೂಸ್ ಬರುತ್ತೆ. ಸೊ ಅವ್ರ ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ, ಎಲ್ಲರೂ ಕೂಡ ಶ್ರೀ ಕೃಷ್ಣದೇವರ ಡಿವೋಟೀಸ್ ಆಗಿರ್ತಾರೆ, ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಗೂಸ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ಅವರು. ಸೊ ಅವ್ರು ಮಾಡಿದ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಆಗ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕಥೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಶ್ವೇತಾ ಅಂತ. ದಿಸ್ ಇಸ್ ಮೈ ಥರ್ಡ್ ಫಿಲ್ಮ್. ಸೆಕೆಂಡ್ ಈಸ್ ರನ್ನಿಂಗ್ ಪ್ಯಾರಲಲ್. So thank you so much director sir and Bhargav sir for this opportunity, and I'm really looking forward to put all my efforts into the character and feel the life for the character. Hello, my name is Akshata. Hello, my name is Akshata. I'm from Rajasthan. Born and brought up there itself. Yeah. Okay. Okay, so my character will be a reporter. My character will be reporter. So there's some fight scenes also. ಆಕ್ಚುಲಿ ಆ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ, ಇವಂದು ನಾವು ಏನೋ ಅಂತ ಮೈಂಡಲ್ಲಿ ಬರ್ತೀವಿ. ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ, ಅಂದಾಜು ಸರ್ ಹೇಳಕ್ ಹೆಂಗಂತಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್, ಲೊಕೇಶನ್ ಬೇರೆ ಬೇರೆದು ಚಾರ್ಜಸ್ ಎಲ್ಲ ಇರುತ್ತೆ. ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡಿ ಸಿನಿಮಾ ಬಂದು 2 ತಂಡಕ್ಕೆ ಮತ್ತೆ ರಾಜಾ ದೇವ ಸಿಂಧು. ಇದು ಒಂದು ನನ್ಗೂನು ಹಿಂಟ್ ಸ್ಲೈಟ್ ಹೇಳಿದ್ದಾರೆ, ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಟ್ ನನ್ನ ಇದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ಕೊಂಡಿರ್ತೀವಿ, ಬಟ್ ಎಲ್ಲ ನನ್ಗೆ ಯಾವ್ದು ಸ್ಟ್ರೆಸ್ ಕೊಡ್ದಿರ ಆಕ್ಚುಲಿ ಮಾಡ್ಕೊಳ್ತಾರೆ. ಒಂದು ಪೌರಾಣಿಕ ಕಥೆ ಆಗಿರ್ಬೋದು, ಇನ್ನೊಂದು ಪ್ರೇಮದ ಲವ್ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ. ಆಕ್ಚುಲಿ 100% ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಮಾಡ್ತೀವಿ. ಈ ಹೆಸರು ಕೇಳಿದಾಗಲೇ ತುಂಬ ಖುಷಿ ಆಯಿತು. ರಾಜ ದೇವ ಸಿಂಧು, ನೈಸ್ ನೇಮ್.
ಸೊ ಇವತ್ತು ಈ ಒಂದು 2 ಮೂವೀಸ್ನ ಲಾಂಚ್ ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ನೂ ಆಗುತ್ತೆ, 2 ಮೂವೀಸ್ದು ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಇಸ್ ವೆರಿ ಪ್ರೇಷಿಯಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಹಿಸ್ಟಾರಿಕಲ್, ನಮಗೆಲ್ಲರಿಗೂ ಸುಮಾರು ಜನರೇಷನ್ಸ್ ನಾವು ಕಮಿಂಗ್ ಜನರೇಷನ್ಸು ಮರ್ತೇ ಹೋಗಿರ್ತಾರೆ ಅಂಥದ್ದು ಒಂದು ಸ್ಟೋರಿನ ಮತ್ತೆ ಅವ್ರು ಲೈವ್ಲಿಯಾಗಿ ತಂದು ಅದು ಭಾರ್ಗವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಸರ್. ಫ್ಯಾಮಿಲಿ ಭಾರ್ಗವ್ ಎಲ್ಲಿ ಕರೆದ್ರು ಪಾಪ ಹಿ ಸ್ಟ್ಯಾಂಡ್ಸ್ ಫಾರ್ ಅಸ್ ಆ್ಯಂಡ್ ಈಕ್ವಲಿ ನಾನು ಐ ಫೀಲ್ ಈಸ್ ಮೈ ಫ್ಯಾಮಿಲಿ, ಮೈ ಬ್ರದರ್ ಅಂತ ಹೇಳಿ ಎಲ್ಲಿ ಕರೆದ್ರೂ ಅವ್ರ ಜೊತೆಲಿ ಇರ್ತೀನಿ. ಮತ್ತು ಅಷ್ಟು ಟ್ಯಾಲೆಂಟೆಡ್ ಈ ವಯಸ್ಸಿಗೆ ಇನ್ನು 5 ಮೂವೀಸ್ ಬರುವಂಥದ್ದು ಇಂಥದ್ದೆಲ್ಲ ಕೇಳಿದಾಗ ತುಂಬ ಖುಷಿ. ತುಂಬ ಶ್ರಮ ಆಗ್ತಾರೆ ಅವರು, ಪರ್ಸ್ನಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇಷ್ಟು ಜನ ಐ ಥಿಂಕ್ ಕ್ಯಾರೆಕ್ಟರ್ಸ್ ಹೀರೋಯಿನ್ಸ್ ಅಂತಲೇ ಹೇಳ್ಬೋದು. ಸೊ ಸಮಥಿಂಗ್ ಇಟ್ಸ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಈ ಮೂವಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ನನ್ನನ್ನು ಚೀಫ್ ಗೆಸ್ಟ್ ಅಂತ ಕರೆದು ಫ್ಯಾಮಿಲಿ ಅಂತ ಕರೆಯೋಕ್ಕಿಂತ ಅದಕ್ಕಿಂತ ದೊಡ್ಡ ಮಾತಿಲ್ಲ. ಸೊ ನಾನು ಯಾವಾಗಲೂ ಆ ಫ್ಯಾಮಿಲಿ ಅಂತಲೇ ಫೀಲ್ ಆಗ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ರಾಜ ದೇವಸಿಂಧು ಈ ನೇಮ್ ಒಂಥರ ಸೌಂಡ್ ಇವಾಗ್ಲೇನೆ ಡಿಫ್ರೆಂಟ್ ಆಗಿದೆ. ಪೌರಾಣಿಕ ಕಥೆಗಳು ಬರೋದು ತುಂಬಾ ರೇರ್. ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ. ಈ ಸಿನಿಮಾ ಚಾಲೆಂಜಿಂಗ್ ಆಗಿ ಅಫ್ಕೋರ್ಸ್ ತಗೊಂಡಿದ್ದಾರೆ ಅನ್ಕೊಳ್ತೀನಿ. ಈ ಟೀಮ್ ಇಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿರೋದ್ರಿಂದ ಏನೋ ದೊಡ್ಡ ಮಸಾಲೆ ಇದೆ ಇದರಲ್ಲಿ ಅನ್ನಿಸ್ತಿದೆ. ಸೊ ಎನಿ ಆಲ್ ದಿ ಬೆಸ್ಟ್ ರಾಜ ದೇವಸಿಂಧು ಟೀಮ್ಗೆ. ಭಾರ್ಗವ್ ಅವ್ರಿಗೆ ಯು ಆರ್ ರಿಯಲಿ ಟ್ಯಾಲೆಂಟೆಡ್. ಒಂದು ಪ್ರಾಜೆಕ್ಟ್ ಅಲ್ಲ, ಅಟ್ ಎ ಟೈಮ್ 3-4 ಪ್ರಾಜೆಕ್ಟ್ ಮೇಂಟೈನ್ ಮಾಡೋ ಅಂತ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ. ಖಂಡಿತ ಈ ತರ ಟ್ಯಾಲೆಂಟ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ನಾವೆಲ್ಲ ಸೇರಿ ಬೆಳೆಸ್ಬೇಕು. ಇವನ್ ಪ್ರೊಡ್ಯೂಸರು ಡೈರೆಕ್ಟರ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಆಲ್ವೇಸ್ ನಾವು ಕನ್ನಡಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ಬೇಕು. ಇದಕ್ಕೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಆವಾಗ್ಲೇ ಸರ್ ನೀವು ಹೀರೋಯಿನ್ ಅಂದ್ರು, ನಾನು ಮಿಸಸ್ ಯೂನಿವರ್ಸ್ 2019 ಓಕೆ ಆಕ್ಟರ್ ಸರ್, ನೀವಂತೂ ಕೇಳಲಿಲ್ಲ, ಅದಕ್ಕೆ ನಾನೇ ಹೀರೋಯಿನ್ ಆಗ್ಬಿಡೋಣ ಅಂತ ಹಂಗೆ ಹೇಳಿದ್ದೀನಿ. ಥ್ಯಾಂಕ್ ಯು. ನಾನು ಫ್ಯಾಷನ್ ಇಂಡಸ್ಟ್ರಿ ಇರ್ಬೋದು, ಬಟ್ ಫ್ಯಾಷನ್ ಅಂಡ್ ಸಿನಿಮಾ ವೆರಿ ನಿಯರ್ ರಿಲೇಟೆಡ್. ಮಿಸಸ್ ಯೂನಿವರ್ಸ್ 2019 ಇವನ್ ಈವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ. ಸಿನಿಮಾಗೆ ತುಂಬಾ ಒಲವು ನನಗೆ. ಈ ನಿಮ್ಗಳ ಎಲ್ಲರ ಸಹಕಾರ ನೋಡ್ತಿದ್ರೆ ನಾನು ಖಂಡಿತ ಒಂದು ಸಿನಿಮಾ ಮಾಡಬೇಕು ಅನ್ಸಿದೆ. ಥ್ಯಾಂಕ್ ಯು ಸೋ ಮಚ್.